ನಗರದ ವಾಸವಿ ರಸ್ತೆ ಸುಮಾರು ವರ್ಷಗಳಿಂದ ಈ ರಸ್ತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಬಹಳಷ್ಟು ಈ ಒಂದು ರಸ್ತೆ ಸಮಸ್ಯೆಯನ್ನು ಹಲವಾರು ಬಾರಿ ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವತ್ತು ವಾಸವಿ ರಸ್ತೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಂಕ್ರೀಟ್ ರಸ್ತೆ ಮಾಡ್ತಕ್ಕಂಥದ್ದು ಈ ಭಾಗದ ಎಲ್ಲರ ಒಂದು ಸಹಕಾರ ಮತ್ತು ನಮ್ಮ ಗುತ್ತಿಗೆದಾರ ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು, ನಮ್ಮ ಬಂಕ್ ಮಂಜಣ್ಣವರು ಎಲ್ಲರೂ ಸೇರಿ ಇವತ್ತು ಈ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆ. ಒಟ್ಟಾರೆ ಈಗ ಶಿಡ್ಲಘಟ್ಟ ನಗರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಂತವಾಗಿ ಇವತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಒಂದು UGD ಆಗ್ಬೋದು, ಕುಡಿಯೋ ನೀರು, ಇವತ್ತು ರಾಮಸಮುದ್ರ ಕೆರೆಯಿಂದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು, ರಸ್ತೆಗಳು ಏನಿವತ್ತು ನಗರದಲ್ಲಿ ಕುಡಿಯೋ ನೀರು ಬಹಳಷ್ಟು ಸಮಸ್ಯೆ ಇವತ್ತು ನಮ್ಮ ಗಮನಕ್ಕೆ ಬಂದ ಮೇಲೆ ಇವತ್ತು ಅಮೃತ್ 2 ಯೋಜನೆ ಅಡಿಯಲ್ಲಿ ಸುಮಾರು 93 ಕೋಟಿ ವೆಚ್ಚದಲ್ಲಿ ಇವತ್ತು ಪ್ರತಿ ಮನೆಗೂ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಒಂದು, ಮತ್ತು ಪ್ರತಿ ಮನೆಗೂ UGD ಕಲೆಕ್ಷನ್ ಕೊಟ್ಟು ಇವತ್ತು ಹೊಸದಾಗಿ ಮುಂದಿನ 40 ವರ್ಷಗಳ ಭವಿಷ್ಯವನ್ನು ಗಮನದಲ್ಲಿಟ್ಕೊಂಡು ಸುಮಾರು 70 ಕೋಟಿ ವೆಚ್ಚದಲ್ಲಿ UGD ಕಾಮಗಾರಿ ನಡೀತಾ ಇದೆ. ಇವತ್ತು ವಾಸವಿ ರಸ್ತೆ ಅನ್ನೋದು ಈ ಭಾಗದಲ್ಲಿ ವ್ಯಾಪಾರಸ್ಥರಿಗೆ ಬಹಳಷ್ಟು ತೊಂದರೆ ಆಗಿತ್ತು. ಅದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಸುಮಾರು 1 ಕೋಟಿ ವೆಚ್ಚದಲ್ಲಿ ವಾಸವಿ ರಸ್ತೆ ಕಾಮಗಾರಿ ಇವತ್ತು ಕಾಂಕ್ರೀಟ್ ಆಗ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಇದಕ್ಕೆಲ್ಲರೂ ಶಿಡ್ಲಘಟ್ಟ ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಜನಸಾಮಾನ್ಯರು ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ಮುಂದೇನೂ ಸಹ ಈ ಒಂದು ನಗರದಲ್ಲಿ ಮುಂದಿನ ಈ ನಗರಕ್ಕೆ ಒಳ್ಳೇದಾಗಬೇಕು, ಈ ನಗರದಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಹಲವಾರು ಕಾರ್ಯಕ್ರಮಗಳು ನಾವು ರೂಪಿಸ್ತಾ ಇದ್ದೀವಿ. ಹಂತವಾಗಿ ಎಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸ. ಕಳೆದ ಸೆಷನ್ನು 8 ದಿವಸ ನಡೆಯಿತು. ಇವತ್ತು 8 ದಿವಸದಲ್ಲಿ 1 ದಿವಸನೂ ಸಹ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರು, ವಿರೋಧ ಪಕ್ಷ ನಾಯಕರು ಮಾತಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಕಾರಣ ಮಾಧ್ಯಮದವ್ರು ತಮಗೆಲ್ಲ ಗೊತ್ತಿದೆ. ಇವತ್ತು ವಾಲ್ಮೀಕಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವರು ನಾಗೇಂದ್ರ ಅವ್ರನ್ನ ವಜಾ ಮಾಡ್ಬೇಕನ್ನೋವಂಥದ್ದು ನಿರಂತರವಾಗಿ 8 ದಿವಸ ಕಾಲ ಏನಿವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ, ಇವತ್ತು ಇಡೀ ರಾಜ್ಯದಲ್ಲಿ 105 ಕ್ಷೇತ್ರ ತಾಲೂಕುಗಳನ್ನ ಬರ ಅಂತ ಘೋಷಣೆ ಮಾಡಿದ್ದಾರೆ. ಬರದ್ದಾಗ್ಬೋದು, ಇವತ್ತು ನೈಸ್ತು ರಸ್ತೆ ಸಮಸ್ಯೆ ಇರ್ಬೋದು, ಬಿಡದಿ ಇದಿರ್ಬೋದು, ಏನಿವತ್ತು ಈ ರಾಜ್ಯದಲ್ಲಿ ಆಗ್ಬೇಕಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಯಾರಿಗೂ ಈ ಒಂದು ಅಧಿವೇಶನದಲ್ಲಿ ನಮ್ಗೆ ಅವಕಾಶ ಸಿಗಲಿಲ್ಲ. ಮುಂದೆ ಈ ಕ್ಷೇತ್ರದ, ಈ ಜಿಲ್ಲೆಯದು ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಸರ್ಕಾರ ಗಮನ ತರ್ತಕ್ಕಂಥ ಕೆಲಸ ಮಾಡ್ತೀವಿ.